ನಮಸ್ಕಾರ ವೀಕ್ಷಕರೇ, ನಾನು ಸುಜಯ ರಘುನಾಥ್. ವೆಲ್ಕಮ್ ಟು ಮೈ ಚಾನೆಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್, ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಡಾರ್ಕ್ ಕಲರ್ ಲಿಪ್ಸ್. ಚಿಕ್ಕ ಹುಡುಗಿರಾಗಿರ್ಲಿ ದೊಡ್ಡವರಾಗಿರ್ಲಿ, ಈ ನಡುವೆ ಅಂತೂ ಪ್ರತಿದಿನ ಲಿಪ್ಸ್ಟಿಕ್ ಇಲ್ಲದೆ ಈಚೆ ಹೋಗೋದೇ ಇಲ್ಲ. ಅದು ಕ್ಲಾಸ್ಗಾಗಿರ್ಬೋದು, ಇಲ್ಲ ಏನೋ ಒಂದು ತರಕ್ಕಾಗಿರ್ಬೋದು, ಪ್ರತಿದಿನ ಅವರು ಲಿಪ್ಸ್ಟಿಕ್ ಹಾಕೊಂಡೇ ಇರ್ತಾರೆ. ಮುಂಚೆ ಅಂತೂ ಯಾವಾಗಾದ್ರೂ ಫಂಕ್ಷನ್ ಇದ್ರೆ ಹಾಕೋರು, ಆದ್ರೆ ಇವಾಗ ಅದಕ್ಕೊಂದು ಒಕೇಶನ್ನೇ ಬೇಕಾಗಿಲ್ಲ. ಡೈಲಿ ಮೇಕಪ್ ಜೊತೆ ಲಿಪ್ಸ್ಟಿಕ್ ಕಂಪಲ್ಸರಿ ಆಗೋಗಿದೆ. ಸೊ ಹಂಗಾಗಿ ವೀಕ್ಷಕರೇ, ಈ ನಡುವೆ ದಿನ ಹಾಕೊಳ್ಳೋದ್ರಿಂದ ಅವ್ರ ಲಿಪ್ಸ್ ಎಲ್ಲ ಡಾರ್ಕ್ ಆಗಿ ಆಗ್ತಾ ಇದೆ, ಅಂದ್ರೆ ಬ್ಲಾಕ್ ಕಲರ್ ಆಗಿ ಟರ್ನ್ ಆಗ್ತಾ ಇದೆ. ಸೊ ಈ ಕೆಮಿಕಲ್ಸ್ ಇಂದ ಈ ತರ ಆಗ್ತಾ ಇದೆ ಅಂತ ನಾವು ಅನ್ಕೋಬಹುದು. ಆದ್ರೆ ವೀಕ್ಷಕರೇ, ಇನ್ನ ಕೆಲವು ಜನ ಇದ್ದಾರೆ, ಅವರು ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ, ಆದ್ರೂನು ಅವ್ರ ಲಿಪ್ಸ್ ಡಾರ್ಕ್ ಆಗಿರುತ್ತೆ. ಇವತ್ತು ತಿಳ್ಕೊಳ್ಳೋಣ ಏನಕ್ಕೆ ಲಿಪ್ಸ್ಟಿಕ್ ಯೂಸ್ ಮಾಡ್ದೇನು ಕೂಡ ಅವ್ರಿಗೆ ಡಾರ್ಕ್ ಕಲರ್ ಲಿಪ್ಸ್ ಇದೆ ಅಂತ. ಜನರಲ್ ಆಗಿ ಲಿಪ್ಸ್ ಕಲರು ಪಿಂಕಿಶ್ ಇರಬೇಕು. ಪಿಂಕಿಶ್ ಕಲರ್ ಇದ್ರೆ ಹೆಲ್ತಿ ಬಾಡಿ ಅಂತ ಅರ್ಥ. ಸಪೋಸ್ ಅಪ್ಪರ್ ಲಿಪ್ ಆಗ್ಲಿ, ಇಲ್ಲ ಲೋವರ್ ಲಿಪ್, ಇಲ್ಲ ಎರಡೂ ಲಿಪ್ಸ್ ಅಲ್ಲಿ ನಿಮ್ಗೆ ಡಾರ್ಕ್ ಕಲರ್ ಕಾಣಿಸ್ತಾ ಇದ್ರೆ ಲಿಪ್ಸ್, ನಿಮ್ಗೆ 2 ರೀಸನ್ಸ್ ಇರ್ಬೋದು. ಒಂದು ರೀಸನ್, ಈ ಪಿಗ್ಮೆಂಟೇಶನ್ ಕೊಡುತ್ತಲ್ಲ, ಸ್ಕಿನ್ಗೆ ಕಲರ್ ಕೊಡೋ ಸೆಲ್ಸ್ ನ ಮೆಲಿನೋಸೈಟ್ಸ್ ಅಂತ ಕರೀತಾರೆ. ಸೊ ಈ ಮೆಲಿನೋಸೈಟ್ಸ್ ಈ ಲಿಪ್ ಏರಿಯಾಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದ್ರೆ ಅವಾಗ ಕೂಡ ನಿಮ್ಗೆ ಆ ಲಿಪ್ಸ್ ಕಲರ್ ಎಲ್ಲ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಇನ್ನ ಒಂದು ರೀಸನ್ ಏನು ಅಂದ್ರೆ, ಈ ಕಿಡ್ನೀಸ್ ಸರಿ ಫಂಕ್ಷನ್ ಮಾಡಿಲ್ಲ ಅಂದ್ರೂ ನಿಮ್ಗೆ ಲಿಪ್ಸ್ ಎಲ್ಲ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ನೀವು ವೀಕ್ಷಕರೇ, ಯಾರಿಗಾರು ಈ ತರ ಇದ್ರೆ ಫಸ್ಟ್ ನೀವು ನೋಡ್ಬೇಕು, ಎದರ್ ಅವ್ರಿಗೆ ಈ ಮೆಲಿನೋಸೈಟ್ಸ್ ಇಂದ ಆಗಿದ್ಯೋ ಇಲ್ಲ ಕಿಡ್ನೀಸ್ ಇಂದ ಆಗಿದ್ಯಾ ಅಂತ ಫಸ್ಟ್ ತಿಳ್ಕೋಬೇಕು. ಸೊ ಇದನ್ನ ವೀಕ್ಷಕರೇ ಲೈಟ್ ಪಿಂಕ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ಈ ಲೇಸರ್ ಟ್ರೀಟ್ಮೆಂಟ್ಸ್ ಎಲ್ಲ ಈ ನಡುವೆ ಯೂಸ್ ಮಾಡ್ತಾ ಇದ್ದಾರೆ. ಈಗ ವೀಕ್ಷಕರೇ, ನಾವು ಈ ಯಾವುದೇ ಲೇಸರ್ ಟ್ರೀಟ್ಮೆಂಟ್ ಗಳು, ಬೇರೆ ಟ್ರೀಟ್ಮೆಂಟ್ ಗಳನ್ನ ತಗೊಳ್ದೆ ಸಿಂಪಲ್ ನಮ್ಮ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಅಲ್ಲಿ ನೀವು ಈ ಡಾರ್ಕ್ ಕಲರ್ ಲಿಪ್ಸ್ ಗೆ ಯಾವ ಪಾಯಿಂಟ್ ಹಾಕೋಬೇಕು ಅಂತ ನೋಡೋಣ. ಇಲ್ಲಿ ಸಿಂಗಲ್ ಪಾಯಿಂಟ್ ಯೂಸ್ ಮಾಡ್ತಾ ಇದೀವಿ. ಈ ಪಾಯಿಂಟ್ ನಮ್ಮ ಪಾಮ್ ಮೇಲಿದೆ, ಮಿಡಲ್ ಫಿಂಗರ್ ಟಾಪ್ ಅಲ್ಲಿ ಇರುತ್ತೆ. ಈ ಪಾಯಿಂಟ್ ಟುವರ್ಡ್ಸ್ ರಿಂಗ್ ಫಿಂಗರ್. ಈ ಪಾಯಿಂಟ್ ಎರಡು ಕೈಲೂ ಇದೆ. ಫಸ್ಟ್ ನಾವ್ ಈ ಪಾಯಿಂಟ್ ನ ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ವೈಟ್ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಇದು ವೀಕ್ಷಕರೇ ಸುಮಾರು 10 ರಿಂದ 12 ಗಂಟೆಗಳ ಕಾಲ ಪ್ರತಿದಿನ ನಿಮ್ಗೆ ಈ ಡಾರ್ಕ್ ಕಲರ್ ಕಮ್ಮಿ ಆಗೋವರೆಗೂ ಈ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡ್ತಾ ಇರ್ಬೋದು. ಮತ್ತೆ ವೀಕ್ಷಕರೇ, ನೀವು ಇದ್ರ ಜೊತೆ ಇನ್ನೊಂದು ಹೋಮ್ ರೆಮಿಡಿ ನಾನು ಫಾಲೋ ಮಾಡಬಹುದು. ನೋಡಿ, ಒಂದು ಕಪ್ ಅಲ್ಲಿ 1 ಸ್ಪೂನ್ ಕರ್ಡ್ಸ್, 1 ಸ್ಪೂನ್ ಹನಿ, 1 ಸ್ಪೂನ್ ಶುಗರ್ ಮತ್ತೆ ಸ್ವಲ್ಪ ಟರ್ಮರಿಕ್ ಅನ್ನು ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಪೇಸ್ಟ್ ತರ ಬರುತ್ತಲ್ಲ, ಆ ಪೇಸ್ಟ್ ನ ನೀವು ಲಿಪ್ ಹಾಕೊಂಡು ಸ್ವಲ್ಪ ಹೊತ್ತು ಹಾಗೆ ಇಟ್ಕೋಬೇಕು. ಆದ್ಮೇಲೆ ನೀವು ವಾಶ್ ಮಾಡಬೇಕು. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.